ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ಅಂಡ್ ನಿಮ್ ಜೊತೆ ಈ ಒಂದು ಮೂಮೆಂಟ್ ನ ಹಂಚ್ಕೊಳ್ಳೋದಕ್ಕೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಫಸ್ಟ್ ಆಫ್ ಆಲ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 500 ಸಂಚಿಕೆಗಳನ್ನ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇದು ಜಸ್ಟ್ ನಂಬರ್ ಅಷ್ಟೇ ಅಲ್ಲ, ಜನಗಳು ನಮಗ್ ಕೊಟ್ಟಿರುವಂತಹ ಪ್ರೀತಿ, ಪ್ರೋತ್ಸಾಹ, ಹಾರೈಕೆ ಹಾಗೂ ಆಶೀರ್ವಾದ. ನಮ್ಮೆಲ್ಲರ ಜೀವನದಲ್ಲೂ ಈ ಒಂದು ನಂಬರ್ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಅಂತ ಫೀಲ್ ಆಗ್ತೀವಿ. ಅಂಡ್ ಈ ಒಂದು ಮೂಮೆಂಟ್ ಅಲ್ಲಿ ನಾವು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಪಡ್ತೀವಿ. ಅಂಡ್ ಇದಕ್ಕೆ ನಮ್ಗೆ ವೇದಿಕೆ ಕೊಟ್ಟಂತ ಸ್ಟಾರ್ ಸುವರ್ಣ ಚಾನೆಲ್ಗಾಗಿರ್ಬೋದು, ನಮ್ಮ ಪ್ರೀತಿಯ ಚಾನೆಲ್ ಹೆಡ್ ಶಿಲ್ಪಾ ಮ್ಯಾಮ್ ಹಾಗೂ ಬಿಸ್ನೆಸ್ ಹೆಡ್ ಆಗಿರುವಂತ ರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ನಮ್ಮ ನಿರ್ಮಾಪಕರು ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾನೇ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬಂದ್ ನಮ್ಮನ್ನೆಲ್ಲರೂ ನಿಲ್ಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಿರ್ದೇಶಕನ್ಗೆ, ಪ್ರತಿಯೊಬ್ಬ ರೈಟರ್ಗೆ, ಹಾಗೆ ಕತೆಗಾರರಿಗೆ, ನನ್ನ ಪ್ರೀತಿಯ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಕೋ ಆಕ್ಟರ್ಸ್. ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಬರೀ 40% ಅಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ. ಬಟ್ ನಮ್ಮ ಏನ್ 500 ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬಾ ಚಿಕ್ಕದು ಅಂತ ಅನ್ಸೇ ಇಲ್ಲ ನಮ್ಗೆ. ತುಂಬಾ ಕಲ್ತಿದೀವಿ ಎಲ್ರು ಒಟ್ಟೊಟ್ಟಿಗೆ ಸೇರ್ಕೊಂಡು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ. ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ, ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದೀವಿ. ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ. ತುಂಬಾ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ರಿಗೊಬ್ರು ಒಟ್ಟಿಗೆನೆ. ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಕಂಗ್ರಾಚುಲೇಷನ್ಸ್ ಟೀಮ್, ವಿ ಆರ್ ಹಿಟ್ಟಿಂಗ್ ದ 500 ಎಪಿಸೋಡ್ ಮೈಲ್ಸ್ಟೋನ್. ಅಂಡ್ ಊಟ ಆಗ್ತಾರೆ ಅಂತ ಡಿಸೈಡ್ ಮಾಡಿದ್ದು ಚಾನಲ್. ಅಂಡ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ರಿಲೀಸ್ ಆದಾಗ ಒಂದು 7 o'clock 6 o'clock ಪ್ರೋಮೋ ರಿಲೀಸ್ ಆಯ್ತು, ನಿನ್ನ ಜೊತೆ ನನ್ನ ಕತೆ ಅಂತ. 100 ಕಮೆಂಟ್ಸ್ ಬಂದಿತ್ತು ಅದ್ರಲ್ಲಿ. 100 ಕಮೆಂಟ್ಸ್ ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು. 100 ಕಮೆಂಟ್ಸ್ ಹೀರೋಯಿನ್ ಚೇಂಜ್ ಮಾಡಿ. ಅಂಡ್ ಇವ್ರ ಹೆಸರು ನಿರಂಜನ್, ನನ್ನ ಹೆಸರು ನಿರೂಷಾ. ನಿರಂಜನ್ ಟಿಕ್, ನಿರೂಷಾ ರಾಂಗ್, ಹಿಂಗೆ ಇತ್ತು. ಅಂಡ್ ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೋ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಅದಾದ್ಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಮ್ಮ ಅಮ್ಮನ ಹತ್ರ, ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ, ಈ ತರ ಕಮೆಂಟ್ಸ್ ಬರ್ತಿದೆ, ನಾನು ತಗೊಳಕ್ ಆಗಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಎಲ್ರು ನನ್ನ ಒಟ್ಟಿಗೆ ಮಾತಾಡಿ ಅದೇ 25 ಎಪಿಸೋಡ್ಸ್ ಆದ್ಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಶಿಯೇಟೆಡ್ ಮೀ. ನನಗೆ ಕೊಟ್ಟಿದ್ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು. ಸೊ ದೇರ್ ಐ ಫೆಲ್ಟ್ ಸೋ ಹ್ಯಾಪಿ. ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಅಂಡ್ ಇವತ್ತಿಗೆ ಅಜಿತ್ ಮತ್ತೆ ಭೂಮಿ ಪೇರ್, ಇಟ್ ಇಸ್ ಅ ಸೂಪರ್ ಹಿಟ್ ಪೇರ್ ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಅಂಡ್ ಇದಕ್ಕೂ ಜಾಸ್ತಿ 100% ನಾನು ವರ್ಕ್ ಮಾಡ್ತೀನಿ ಇದ್ರ ಮೇಲೆ. ಅಂಡ್ ಇಷ್ಟೆಲ್ಲ ಭೂಮಿ ಕ್ಯಾರೆಕ್ಟರ್ ಬರೋದಕ್ಕೆ ಪ್ರಾಬಬ್ಲಿ ಅನಿಲ್ ಸರಿ ಕಾರಣ ಅನ್ಸುತ್ತೆ. ಚೆನ್ನಾಗಿ ತೀಡ್ಬಿಟ್ರು ನನ್ನ, ಹಿಂಗೆ ಬರ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ಅಂಡ್ ನನ್ನ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನ್ ಅಂಡ್ ನನ್ನ ಕೋ ಸ್ಟಾರ್ಸ್, ದೇ ಆರ್ ನಾಟ್ ಮೈ ಕೋ ಸ್ಟಾರ್ಸ್. ಅಜಿತ್ ಹೇಳಿದಂಗೆ ದೇ ಆರ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಶೀಲಾ ನಮಗ್ ಕೊಟ್ಟಿಲ್ಲ, ಮತ್ತೆಗೆ ಸಂಗೀತ. ಎಸ್, ಸಂಗೀತ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ ಅನಿಲ್ ಸರ್. ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಾ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿನಲ್ಲಿ ನಾನು ಇದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಹೆಮ್ಮೆ ಅನ್ಸುತ್ತೆ. ಲಾಸ್ಟ್ ಟೈಮ್ ಇದೇ ತರ ಯಾವ್ದೋ ಪ್ರೆಸ್ ಮೀಟಿಗೆ ಹೋದಾಗ ಅದ್ರ ಬಗ್ಗೆ ಯಾರು ಕೇಳಲಿಲ್ಲ ನನ್ನನ್ನ. ಇದೇ ಸೀರಿಯಲ್ ಬಗ್ಗೆ ಕೇಳ್ತಿದ್ರು. ಅರೆ, ನಾನು ಬಂದಿರೋದು ಯಾವ್ದಕ್ಕೆ, ನಾನು ಕೇಳ್ತಾ ಇರೋದು ಯಾವ ಸೀರಿಯಲ್ ಬಗ್ಗೆ ಅಂತ ಅನಿಸ್ತಿತ್ತು.
ತುಂಬಾ ಸಂತೋಷ ಆಯ್ತು. ಈ ಕ್ಯಾರೆಕ್ಟರ್ನ ಎಲ್ರು ತುಂಬಾ ಇಷ್ಟಪಟ್ಟಿದ್ದೀರಾ. ಎಷ್ಟೋ ಜನ ಹೇಳ್ತೀರಾ ನಿಮ್ ತರನೇ ಇರ್ಬೇಕು, ಅತ್ತೆ ಅಂದ್ರೆ ನಿಮ್ ತರನೇ ಇರ್ಬೇಕು, ಸೊಸೆ ಅಂದ್ರೆ ನಿಮ್ ಸೊಸೆ ತರನೇ ಇರ್ಬೇಕು ಅಂತ. ಥ್ಯಾಂಕ್ ಯು ಸರ್. ಅನಿಲ್ ಸರ್, ನೀವು ನಮ್ಮನ್ನ ಸೀನಿಗೆ ಬಿಟ್ಟಾಗ ಏನ್ ಮಾಡ್ತೀರಾ ಮಾಡಿ, ನೀವು ಏನ್ ಚೇಂಜಸ್ ಮಾಡ್ತೀರಾ ಮಾಡಿ ಅಂತ ನೀವ್ ನನ್ಗೆ ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಇಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಬಂದಿರೋದು. ನನ್ ಮಗ ಸೊಸೆ ಹೇಳಿದಾಗೆ ಇಲ್ಲಿ ಯಾರು ಕೋ ಆರ್ಟಿಸ್ಟ್ ತರ ಇಲ್ಲ, ಎಲ್ರು ಫ್ಯಾಮಿಲಿ ತರನೇ ಇದೀವಿ. ತುಂಬಾ ಸಮಯ ನಾವು ಇಲ್ಲೇ ಕಳಿಯೋದ್ರಿಂದ ಮನೆಗ್ ಹೋಗೋವಾಗ್ಲೂ ಅಯ್ಯೋ ನನ್ನ ಫ್ಯಾಮಿಲಿನ ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋಷ್ಟು ಫೀಲ್ ಆಗುತ್ತೆ. ಥ್ಯಾಂಕ್ ಯು, ಒಂದ್ ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸುವರ್ಣ ಚಾನಲ್ಗೆ, ಅನಿಲ್ ಸರ್ಗೆ, ಸೂರಿ ಸರ್ಗೆ, ರೇಖಾ ಮ್ಯಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮನ್ಸಲ್ಲಿ ಎಷ್ಟೋ ಒಂದಿರುತ್ತೆ ಹೇಳ್ಕೋಬೇಕು ಅಂತ, ಬಟ್ ಅದು ಹೇಳೋ ಟೈಮ್ ಬಂದಾಗ ಅದೆಲ್ಲ ಎಲ್ಲಿ ಹೊಟ್ಟೋಗತ್ತೆ ಗೊತ್ತಿಲ್ಲ. ಈ ಸೀರಿಯಲ್ ನನಗೆ ಬಂದಿದ್ದು ಆಕಸ್ಮಿಕ ಅಂತಾನೆ ಹೇಳ್ಬೋದು. ನನಗೆ ಮುಂಚೆ ಒಬ್ರು ಸೀನಿಯರ್ ಆರ್ಟಿಸ್ಟ್ ಇದನ್ನ ಮಾಡ್ತಾ ಇದ್ರು. ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರ್ಲಿಲ್ಲ, ಸೊ ಅವರು ತಕ್ಷಣ ಜಾಯಿನ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ನನಗೆ ಒಂದು ಮಧ್ಯಾಹ್ನ ಒಂದು 4-4:30 ಅಷ್ಟಕ್ಕೆ ಫೋನ್ ಬಂತು. ಅನಿಲ್ ಸರ್ ಜೊತೆ ನಾ ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು. ಫೋನ್ ಬಂದಿತ್ತು, ಈ ಥರ ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಒಂದ್ಸಲ ಬರ್ತೀರಾ ಲುಕ್ ಟೆಸ್ಟ್ ಮಾಡೋಣ ಅಂತ. ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡ್ಬೇಕಿತ್ತು ಅವ್ರಿಗೆ. ಸೊ ನಾನು ಬಂದೆ, ಲುಕ್ ಕೊಟ್ಟೆ, ಹೋದೆ. ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು, ಬಂದೆ, ಶೂಟಿಂಗ್ ಶುರು ಆಗಿಬಿಟ್ಟು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ. ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು. ಐ ಫೆಲ್ಟ್ ಸೋ ಪ್ರೌಡ್. ಅಂದರೆ ಸಡನ್ ಆಗಿ ಒಂದು ಜಾಕ್ ಪಾಟ್ ಹೊಡೆದಂಗಿತ್ತು ನನಗೆ. ಆ್ಯಂಡ್ ಐ ಕುಡಂಟ್ ಬಿಲೀವ್ ಇಟ್. ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್, ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನೆಲ್ನಲ್ಲಿ. ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ, ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ, ಶಿ ಇಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ, ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ, ಈಗಿನ ಕಾಲದ ಅಜ್ಜಿ. ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು, ಜೋಕ್ಸ್ ಮಾಡೋದು, ಹಾಡ್ಕೊಂಡಿರೋದು, ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು. ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು, ಬಿಕಾಸ್ ಬೇಸಿಕಲಿ ಮೈ ನೇಚರ್ ಇಸ್ ಟಚ್. ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ಸಲ ಅಂದ್ರಲ್ಲ. ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಫ್ಯಾಮಿಲಿ ನಮ್ದು ಫಸ್ಟ್ ವೀಕ್ ಶೆಡ್ಯೂಲ್ ಇರುತ್ತೆ. ಆ ಫಸ್ಟ್ ವೀಕ್ ಶೆಡ್ಯೂಲ್ ಮುಗಿದ ತಕ್ಷಣ ಮಿಸ್ ಮಾಡ್ಕೊತೀವಿ. ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಬಾಂಡಿಂಗ್ ಎಷ್ಟಾಗಿದೆ ಅಂತ. ಸೊ ಇದು ಮುಗಿಯೋದೇ ಬೇಡ ಅಂತ ಅನ್ಸುತ್ತೆ. ಸೊ ನನ್ನ ಪ್ರಕಾರ 500 is nothing. ಇನ್ನು 1000, 1500, ಶಿಲ್ಪ 2000 ವಿಲ್ ಆಲ್ ಗೋ ಟುಗೆದರ್ ಅಲ್ವಾ? ಸೊ ಆನ್ ದಿಸ್ ವೆರಿ ಪಾಸಿಟಿವ್ ಅಂಡ್ ಹೋಪ್ಫುಲ್ ನೋಟ್, ಐ ಆಮ್ ಜಸ್ಟ್ ಸೇಯಿಂಗ್ ಬೈ ಫಾರ್ ನೌ. ಥ್ಯಾಂಕ್ ಯು. 1000 ಕಂತೆಗಳನ್ನ ಪೂರೈಸಿದೆ. ಈ ಸಂತೋಷನ ನಮ್ಮ ಜೊತೆ ಇದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗಲೇ ಮಾತಾಡ್ತಿದ್ರು. ಕೆಲವು ಸಲ ಆಸ್ತ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರಂತೆ, ಯಾರಿಗ್ ಗೊತ್ತು. ನೆಕ್ಸ್ಟ್ ನಾವು ಮೀಟ್ ಮಾಡೋದು 1000 ಕಂತೆಗಳಲ್ಲೇ ಇರ್ಬೋದು. ಖುಷಿ ಆಗ್ತಿದೆ. ಯಶಸ್ವಿಯಾಗಿ 500 ಕಂತೆಗಳನ್ನ ಪೂರೈಸಿರುವಂತ ಈ ಸಂದರ್ಭ, ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ, ದೇವಯಾನಿ ಪಾತ್ರ, ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ. ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ, ಸಾಫ್ಟ್ ಇರುವಂತಹ ಥರದ್ದೇ ಪಾತ್ರಗಳು. ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್. ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತಾ ಇದ್ದೀನಿ ಅನ್ಕೋತೀನಿ. ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು. ನಿನ್ನ ಅಪಿಯರೆನ್ಸ್ ನೀನು ಹೇಗೆ ಅಂದರೆ
ಒಂದು ರಫ್ ಲುಕ್ ಹಿಂಗಿರುತ್ತೆ, ಇದ್ರ ಮೇಲೆ ನಿಮಗೆ ಹೇಗ್ ಬೇಕೋ ಅದನ್ನ ನೀನ್ ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ. ಸೊ ಐ ಶುಡ್ ಥ್ಯಾಂಕ್ ರೇಖಾ, ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಈ ಲುಕ್ ನಿಮ್ಗೆ ಇದು ಚೆನ್ನಾಗಿ ಕಾಣುತ್ತೆ ಮ್ಯಾಮ್, ಹಿಂಗ್ ಮಾಡ್ಕೊಳ್ಳಿ ಅಂತ. ಬಿಗಿನಿಂಗ್ ಅಲ್ಲಿ ಜನಗಳ ಮನಸ್ಸಲ್ಲಿ ದೇವಯಾನಿ ಪಾತ್ರ ಕೂರೋವರೆಗೂ ಒಂದ್ ಸ್ವಲ್ಪ ಒದ್ದಾಟಗಳಿರುತ್ತೆ, ಹೆಂಗೆ ಜನ ಹೇಗ್ ಸ್ವೀಕರಿಸ್ತಾರೆ, ಇದು ಓಕೆನಾ ಅಂತ. ಪ್ರತಿಯೊಂದು ಸೀನ್ ಮುಂಚೆ ನೀವು ನಂಬ್ತಿರೋ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್, ಒಂದು ಗೆಟಪ್ ಹಾಕಿದ್ರೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಗೆ ಓಕೆ ಅಂತ ಅಪ್ರೂವ್ ಆದ್ಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ. ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ, ಓಕೆ ಆದ್ಮೇಲೆನೆ ಹೋಗ್ತಿದ್ವಿ. ಸೊ ಆ ತರ ಎಲ್ಲ ಪೇಷನ್ಸ್ ಇಟ್ಕೊಂಡು ಎಲ್ಲಾ ಕಲಾವಿದ್ರು ಅಷ್ಟು ಪೇಷನ್ಸ್ ಇಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವಯಾನಿ ಪಾತ್ರ ಹೀಗೆ, ಅಜಿತ್ ಹೀಗೆ, ಭೂಮಿ ಹೀಗೆ